ಬೆಳ್ತಂಗಡಿ ಠಾಣೆಯಿಂದ ಎಸ್ಐಟಿ ಟೀಮ್ ಈಗಾಗಲೇ ಹೊರಟಿದೆ. ದೂರುದಾರನ ಜೊತೆಗೆ ಧರ್ಮಸ್ಥಳದತ್ತ ಎಸ್ಐಟಿ ತಂಡ ಹೊರಟಿರುವಂತಹದ್ದು. ಧರ್ಮಸ್ಥಳದತ್ತ ಎಸ್ಐಟಿ ಅಧಿಕಾರಿಗಳು ಹೊರಡ್ತಾ ಇದ್ದಾರೆ. ಇವತ್ತು 13ನೇ ಪಾಯಿಂಟ್ ಅನ್ನ ಉತ್ಖನನ ಮಾಡ್ತಾರ, 13ನೇ ಪಾಯಿಂಟ್ ಏನಿದೆ ಅದನ್ನ ಅಗಿತಾರ ಅನ್ನುವಂಥದ್ದು ಪ್ರಶ್ನೆ ಇದೆ. ದೂರುದಾರನೊಟ್ಟಿಗೆ ಈಗಾಗಲೇ ಹೊರಟಿರುವಂತಹದ್ದು. ಕೆಲವೇ ಕ್ಷಣದಲ್ಲಿ ಧರ್ಮಸ್ಥಳದಲ್ಲಿ 10ನೇ ದಿನದ ಶೋಧ ಆರಂಭ ಆಗಲಿಕ್ಕಿದೆ. ಎಸ್ಐಟಿ ಟೀಮ್ ಆ ಮುಸುಕುದಾರಿ ವ್ಯಕ್ತಿಯೊಂದಿಗೆ ಬೆಳ್ತಂಗಡಿ ಠಾಣೆಯಿಂದ ಹೊರಟಾಗಿದೆ. ಸೊ ಕೆಲವೇ ಕ್ಷಣದಲ್ಲಿ 10ನೇ ದಿನದ ಉತ್ಖನನ ಆರಂಭ ಆಗುತ್ತೆ. ಎಸ್, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಮುಸುಕುದಾರಿ ವ್ಯಕ್ತಿ ಈಗ ಹೋಗ್ತಾ ಇರುವಂತದ್ದು. ನಿಗೂಢ ವ್ಯಕ್ತಿಯ ಎಂಟ್ರಿ ಆಗ್ತಾ ಇದ್ದಂಗೆ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಿಂದ ನೇರವಾಗಿ 13ನೇ ಪಾಯಿಂಟ್ಗೆ. ಕೆಲವು ಕ್ಷಣಗಳಲ್ಲಿ ಉತ್ಖನನ ಆರಂಭ ಆಗುತ್ತೆ. 13ನೇ ಪಾಯಿಂಟ್ನ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಇದೆ. ಹಾಗೇನೆ ಸಾಕಷ್ಟು ಅನುಮಾನಗಳು ಕೂಡ ಇದ್ವು. ನೋಡಿ ಎಷ್ಟು ವಾಹನಗಳಿದೆ ಅಲ್ಲಿ, ಎಷ್ಟೊಂದು ಅಧಿಕಾರಿಗಳಿದ್ದಾರೆ. ಎಲ್ಲರೂ ಕೂಡ ಈಗ ಇವತ್ತಿನ ಶೋಧ ಕಾರ್ಯಕ್ಕೆ ಮುಂದಾಗ್ತಾ ಇರುವಂತಹದ್ದು. ಮುಸುಕುದಾರಿ ವ್ಯಕ್ತಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದಂಗೆ ಆತನನ್ನ ಕರ್ಕೊಂಡು ಈಗ ಆ ಸ್ಪಾಟ್ಗೆ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಆರಂಭ ಆಗುತ್ತೆ. ಈಗಾಗಲೇ ಈತ ತೋರಿಸಿದಂತಹ ಎಲ್ಲಾ ಜಾಗಗಳಲ್ಲಿ ಅಗೆದು ಆಗಿದೆ, ಏನು ಸಿಗ್ಲಿಲ್ಲ. ನಿನ್ನೆ ಬೋಳಿಯಾರ್ ಅಲ್ಲಿ ಕರ್ಕೊಂಡು ಹೋಗಿದ್ರು, ಅಲ್ಲಿ ಒಂದ್ 2-3 ಸ್ಪಾಟ್ ತೋರಿಸಿದ್ದು ಈತ ಮುಸುಕುದಾರಿ, ಅಗಿದ್ರು, ಏನು ಸಿಗ್ಲಿಲ್ಲ. ಇನ್ನ ಈ ಹಿಂದೆ ಗುರುತು ಮಾಡಿದಂತ ಒಟ್ಟು 13 ಜಾಗ, 1ರಿಂದ 5ನೇ ಸ್ಪಾಟ್ ಅನ್ನ ಅಗಿದ್ರು, ಏನು ಸಿಗ್ಲಿಲ್ಲ. 6ನೇ ಸ್ಪಾಟ್ ಅನ್ನ ಅಗಿದ್ರು, ಕೆಲವು ಮೂಳೆಗಳು ಸಿಕ್ಕಿದೆ, ದೌಡೆ ಹಲ್ಲುಗಳು ಸಿಕ್ಕಿದೆ, ತೊಡೆಯ ಭಾಗದ 2 ಮೂಳೆಗಳು ಸಿಕ್ಕಿದೆ. ಮುಂದೆ ಮತ್ತೆ 7, 8, 9, 10, 11 ಇವೆಲ್ಲವೂ ಕೂಡ ಅಗಿಲಾಯಿತು, ಅವಾಗೇನು ಸಿಗ್ಲಿಲ್ಲ. 11A ಅಂತ ಒಂದು ಆಡ್ ಆಯಿತು, ಅಲ್ಲೂ ಏನು ಸಿಗ್ಲಿಲ್ಲ. ನಮ್ಮ ಕೊಲೀಗ್ ನಾಗೇಂದ್ರ ಬಾಬು ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದರ ನಿರಂತರ ವರದಿಯನ್ನ ಕೊಡ್ತಾ ಇದ್ದಾರೆ. ಎಸ್ ನಾಗೇಂದ್ರ ಬಾಬು, ಏನ್ ನಡೀತಾ ಇದೆ? ಶ್ರೀಪಾದ್, ನೋಡಿ ನಿನ್ನೆ ಇದೇ ಸಮಯಕ್ಕೆ ಮುಸುಕುದಾರಿ ವ್ಯಕ್ತಿಯನ್ನ ಎಸ್ಐಟಿ ಕಚೇರಿಯಿಂದ ಕರ್ಕೊಂಡು ಹೊರಟಾಗ ಎಲ್ಲರೂ ಕೂಡ ಅಂದುಕೊಂಡಿದ್ದು 13ನೇ ಪಾಯಿಂಟ್ ನಲ್ಲಿ ಆತನನ್ನ ಕರ್ಕೊಂಡು ಹೋಗಿ ಅಲ್ಲಿ ಶೋಧ ಕಾರ್ಯಾಚರಣೆ ಮಾಡ್ತಾರೆ ಅಂತೇಳಿ. ಆದ್ರೆ ಇಲ್ಲ, ಅದು ಹೊಸ ಜಾಗವನ್ನ ತೋರಿಸ್ತಾನೆ, ಹೊಸ ಜಾಗ ಕರ್ಕೊಂಡು ಹೋಗ್ತಾನೆ ಅಂತೇಳಿ ಎಲ್ಲರೂ ಕೂಡ ಭಾವಿಸಿದ್ರು. ಅದೇ ರೀತಿಯಾಗಿ ನಿನ್ನೆ ಧರ್ಮಸ್ಥಳದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವಂತಹ ಬೋಳಿಯಾರ್ ಅನ್ನುವ ಪ್ಲೇಸ್ಗೆ ಕರ್ಕೊಂಡು ಹೋಗಿ ಆತ ಅಲ್ಲಿ ಸುಮಾರು 15 ನಿಮಿಷ ಹುಡುಕಾಟವನ್ನು ನಡೆಸಿ 2 ಪಾಯಿಂಟ್ಗಳನ್ನು ತೋರಿಸ್ತಾನೆ. ಆ 2 ಪಾಯಿಂಟ್ಗಳಲ್ಲೂ ಕೂಡ ಅಲ್ಲಿ ಶೋಧ ಕಾರ್ಯಾಚರಣೆ ನಡೆಯುತ್ತೆ. ಇವತ್ತು ಕೂಡ ಹೊಸ ಜಾಗಗಳನ್ನ ತೋರಿಸೋದಾಗಿ ಮುಸುಕುದಾರಿ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಬೇಡಿಕೆಯನ್ನ ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ರಿಕ್ವೆಸ್ಟ್ ಅನ್ನ ಕೂಡ ಮಾಡಿಕೊಂಡಿದ್ದಾನೆ. ಹಾಗಾಗಿ ಆತ ತೋರಿಸುವಂತಹ ಹೊಸ ಜಾಗಕ್ಕೆ ಆತನನ್ನ ಕರೆದುಕೊಂಡು ಹೋಗೋದಕ್ಕೆ ಈಗ ಎಸ್ಐಟಿ ತನಿಖಾ ತಂಡ ಮುಂದಾಗಿರೋದು. ಜೊತೆಗೆ ಪ್ರಮುಖವಾಗಿ ಆತನನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಯನ್ನ ಕೂಡ ನಾವಿಲ್ಲಿ ನೇರ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀವಿ. ಈಗ ಬೆಳ್ತಂಗಡಿಯಿಂದ ಹೊರಟಿಲಾಗಿದೆ, ಉಜಿರೆ ಬಳಿ ಈಗ ಉಜಿರೆ ಮಾರ್ಗವಾಗಿ ಈಗ ತೆರಳುತ್ತಿದ್ದಾರೆ. ನೇರವಾಗಿ ಧರ್ಮಸ್ಥಳದ ಕಡೆ ಹೋಗ್ತಾರಾ ಅಥವಾ ಬೇರೆ ಯಾವ್ದಾದ್ರು ಹೊಸ ಜಾಗವನ್ನ ತೋರಿಸ್ತಾರ ಅನ್ನೋದು ಬಹಳ ಕುತೂಹಲ ಇರುವಂತದ್ದು. ನೋಡಿ, ಈಗಾಗಲೇ ಆ ಮುಸುಕುದಾರಿ ವ್ಯಕ್ತಿ ಹೇಳಿರುವಂತೆ ಪ್ರಮುಖವಾಗಿ ಇಲ್ಲಿ ಧರ್ಮಸ್ಥಳದ ಸುತ್ತಮುತ್ತ 100 ಶವಗಳನ್ನ ಹೂತಿಟ್ಟಿರೋದಾಗಿ ಆತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಶೋಧ ಕಾರ್ಯಾಚರಣೆ ಮಾಡೋದಾದ್ರೆ ಧರ್ಮಸ್ಥಳದ ಸುತ್ತಮುತ್ತಲೇ ಶೋಧ ಕಾರ್ಯಾಚರಣೆಯನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಯಾವ್ದಾದ್ರು ಇವತ್ತು ಹೊಸ ಪ್ಲೇಸ್ ಅನ್ನ ತೋರಿಸ್ತಾನ ಅನ್ನೋದು ಒಂದು ಕಡೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ರೆ, ಮತ್ತೊಂದು ಕಡೆ ಬೇರೆ ಯಾವ್ದಾದ್ರು ಜಾಗಕ್ಕೆ ಕರ್ಕೊಂಡು ಹೋಗಿ ಆತನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಾಗುತ್ತಾ ಅನ್ನೋದು ಕೂಡ ತೀವ್ರ ಕುತೂಹಲ ಕೇಳಿಸ್ತಾ ಇದೆ. ಹಾಗಾಗಿ ಈಗ ನಾವು ಕೂಡ ಅವರನ್ನ ಫಾಲೋ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನೋಡಿ, ಎಸ್ಐಟಿ ತನಿಖಾ ತಂಡ ಮುಸುಕುದಾರಿ ವ್ಯಕ್ತಿಯನ್ನ ಮುಂದೆಗಡೆ ಒಂದು ಕೆಎಸ್ಆರ್ಪಿ ವಾಹನದಲ್ಲಿ ಆತನನ್ನ ಕೂರಿಸಿಕೊಂಡು ಭದ್ರತೆಯಲ್ಲಿ ಕರೆದುಕೊಂಡು ಹೋಗಲಾಗ್ತಾ ಇದೆ. ಅವರ ಹಿಂದೆಗಡೆ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಹೋಗ್ತಿದ್ದಾರೆ. ಅವರ ಜೊತೆಯಲ್ಲಿ ಎಸ್ಪಿ ಕೂಡ ಇದ್ದಾರೆ, ಜೊತೆಗೆ ಎಸ್ಐಟಿ ಅಧಿಕಾರಿ ಅವರು ಕೂಡ ಇದ್ದಾರೆ, ಜೊತೆಗೆ ಸ್ಥಳೀಯ ಪಂಚಾಯತ್ ಅಧಿಕಾರಿಗಳು ಕೂಡ ಅವರು ಕೂಡ ಫಾಲೋ ಮಾಡಿದ್ದಾರೆ. ಸಿಬ್ಬಂದಿಗಳು ಕೂಡ ಬಿಡುಬಿಟ್ಟಿದ್ದಾರೆ. ವೈದ್ಯಕೀಯ ತಂಡ ಆಗಿರ್ಬೋದು, ಸೋಕೋ ಟೀಮ್ ಆಗಿರ್ಬೋದು, ಜೊತೆಗೆ ಎಫ್ಎಸ್ಎಲ್ ಟೀಮ್ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಿದ್ದಾರೆ. ಅದರ ನೇರ ದೃಶ್ಯಾವಳಿಯನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಶ್ರೀಪಾದ್. ಈಗ ಬಹುತೇಕ ಈಗ
ಉಜಿರೆ ತಲುಪಿದ್ದಾರೆ. ಉಜಿರೆಯಿಂದ ಬಲಕ್ಕೆ ತಿರುವನ್ನ ತೆಗೆದುಕೊಂಡರೆ ಅದು ನೇರವಾಗಿ ಧರ್ಮಸ್ಥಳದ ಕಡೆ ಹೋಗುತ್ತೆ. ಹಾಗಾಗಿ ಬಲಕ್ಕೆ ತಿರುವನ್ನ ತೆಗೆದುಕೊಳ್ತಾರೆ ಅಥವಾ ಸ್ಟ್ರೈಟ್ ಆಗಿ ಹೋಗ್ತಾರೆ ಅನ್ನೋದು ಬಹಳ ಕುತೂಹಲ ಇದೆ. ಯಾಕೆಂತಂದ್ರೆ ಈ ಮುಸುಕುದಾರಿ ವ್ಯಕ್ತಿಯ ವಿಚಾರಣೆಗೊಳಪಡಿಸಿರುವಂತಹ ಎಸ್ಐಟಿ ತನಿಖಾ ತಂಡ ಹಲವು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಜೊತೆಗೆ 1995ರಿಂದ ಇಲ್ಲಿಯವರೆಗೂ ಆತ ಯಾರ್ಯಾರ ಸಂಪರ್ಕದಲ್ಲಿದ್ದ, ಎಲ್ಲಿ ವಾಸವಾಗಿದ್ದ, ಈತನನ್ನ ನೋಡಿದವರು ಯಾರು, ಈ ರೀತಿಯಾಗಿ ಒಂದಷ್ಟು ಹೇಳಿಕೆಗಳನ್ನ, ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೂ ಕೂಡ ಈಗ ಎಸ್ಐಟಿ ತನಿಖಾ ತಂಡ ಮುಂದಾಗಿರುವಂತದ್ದು. ಹಾಗಾಗಿ ಬಹಳ ಕುತೂಹಲ ಇದೆ ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ನೋಡಿ, ನಿನ್ನೆ ಆತ ಹೊಸ ಜಾಗಕ್ಕೆ ಕರ್ಕೊಂಡು ಹೋಗೋವರೆಗೂ ಕೂಡ ಖುದ್ದು ಪಂಚಾಯತ್ ಅಧಿಕಾರಿಗಳಿಗಾಗ್ಲಿ, ಸೋಪೋ ಟೀಮ್ಗಾಗ್ಲಿ, FSL ಟೀಮ್ಗಾಗ್ಲಿ, ಸ್ಥಳೀಯ ಪೊಲೀಸರಿಗೂ ಕೂಡ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ. ಯಾಕೆಂದ್ರೆ ಅಷ್ಟೇ ಅಲ್ಲದೆ ಎಸ್ಐಟಿ ತನಿಖಾ ತಂಡಕ್ಕೂ ಕೂಡ ಅದರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇರಲಿಲ್ಲ. ಆತನೇ ಕರೆದುಕೊಂಡು ಹೋದಂತ ಜಾಗದಲ್ಲಿ ಆತ ಒಂದು ಪಾಯಿಂಟ್ ಅನ್ನು ಗುರುತಿಸೋದಕ್ಕೆ ಸರಿಸುಮಾರು 20 ನಿಮಿಷ ತೆಗೆದುಕೊಂಡಿದ್ದಾನನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ನಿನ್ನೆ ಕರ್ಕೊಂಡು ಹೋಗ್ತಾರೆ, ಹೊಸ ಜಾಗವನ್ನ ತೋರಿಸ್ತಾನೆ. ಅಲ್ಲಿ ಆತ ಒಂದು ಸಮಯಾವಕಾಶವನ್ನ ಕೇಳ್ತಾನೆ, ನನಗೆ ಸ್ವಲ್ಪ ಸಮಯ ಕೊಡಿ, ನಾನು ಹುಡುಕಾಡಬೇಕು ಜಾಗವನ್ನ ಅಂತ ಹೇಳಿದಾಗ ಎಲ್ಲರೂ ಕೂಡ ಅಲ್ಲೇ ಕೂತು ಆಯ್ತು ನೀನು ಟೇಕ್ ಯುವರ್ ಓನ್ ಟೈಮ್ ಅಂತ ಹೇಳಿ ಆತನಿಗೆ ಕಾಲಾವಕಾಶವನ್ನ ಕೊಟ್ಟು ಆತ ಹುಡುಕಾಟವನ್ನು ನಡೆಸ್ತಾನೆ. ಸ್ವಲ್ಪ ಹೊತ್ತು ಆಚೆ ಈಚೆ ಓಡಾಡಿ ನಂತರ ಆತ ಬಂದು ನೋಡಿ ನಾನು 2 ಪಾಯಿಂಟ್ ಗುರುತಿಸಿದ್ದೀನಿ, ಅಲ್ಲಿ ನೀವು ಶೋಧ ಕಾರ್ಯಾಚರಣೆ ಮಾಡಬಹುದು ಅಂತೇಳಿ ಸೂಚನೆ ಕೊಡ್ತಾನೆ. ಹಾಗಾಗಿ ಅಲ್ಲಿ ಶೋಧ ಕಾರ್ಯಾಚರಣೆ ಮಾಡ್ತಾರೆ. 2 ಸ್ಥಳಗಳಲ್ಲಿ ಉತ್ಖನನ ಮಾಡಿದಾಗ ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಪತ್ತೆ ಆಗಲಿಲ್ಲ ಶ್ರೀಪಾದ್. ಹಾಗಾಗಿ ಅದನ್ನ ಕೈ ಬಿಡಲಾಗುತ್ತೆ. ಇವತ್ತು ವಾಪಸ್ ಎಸ್ಐಟಿ ತನಿಖಾ ತಂಡ ಆತನನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಬಹಳ ಕುತೂಹಲ ಕೇಳಿಸ್ತಾ ಇರುವಂತದ್ದು. ಇನ್ನು 13ನೇ ಪಾಯಿಂಟ್ ಕರ್ಕೊಂಡು ಹೋಗ್ತಾರ? ಖಂಡಿತವಾಗ್ಲೂ ಇಲ್ಲ ಅಂತ ಮೂಲಗಳು ಹೇಳ್ತಾ ಇದೆ. ಯಾಕೆ ಅಂತಂದ್ರೆ 13ನೇ ಪಾಯಿಂಟ್ ನಲ್ಲಿ ಸುಮಾರು ಆತನೇ ದೂರುದಾರನೇ ಹೇಳಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ 15 ಅಡಿ ಆಳದಲ್ಲಿ ನಾನು ಹೂತಿಟ್ಟಿರೋದಾಗಿ ಆತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಈ 13ನೇ ಪಾಯಿಂಟ್ ನಲ್ಲಿ 15 ಅಡಿ ಆಳದಷ್ಟು ಅಗೆಯುವಷ್ಟು ಸಾಧ್ಯಗಳಿಲ್ಲ. ಹಾಗಾಗಿ GPR ಅನ್ನ ಬಳಸಿ ತಂತ್ರಜ್ಞಾನದ ಮೂಲಕ ಪತ್ತೆ ಹಚ್ಚುವ ಕೆಲಸವನ್ನ ಎಸ್ಐಟಿ ಮುಂದಾಗ್ತಾ ಇದೆ. ಹಾಗಾಗಿ ಇದೇ ಕಾರಣಕ್ಕೋಸ್ಕರ ಹಿರಿಯ ಎಸ್ಐಟಿ ಅಧಿಕಾರಿಗಳು, ಅದರಲ್ಲಿ ಪ್ರಣಬ್ ಮೊಹಂತಿ ಅವರಾಗಿರ್ಬೋದು ಅಥವಾ MN ಅನುಚೇತ್ ಅವರಾಗಿರ್ಬೋದು, ಇಬ್ಬರು ಕೂಡ ಬೆಂಗಳೂರಿಗೆ ತೆರಳಿದ್ದಾರೆ. ಈ ಒಂದು GPR ಎಕ್ಸ್ಪರ್ಟ್ ಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ಫೈನಲ್ ಮಾಡೋದಕ್ಕೆ ಅಂತೇಳಿ ಅವರು ಬೆಂಗಳೂರಿನಲ್ಲಿ ಇವತ್ತು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಒಂದು ವೇಳೆ GPR ಎಕ್ಸ್ಪರ್ಟ್ ಗಳ ಜೊತೆ ಮಾತುಕತೆ ನಡೆದು ಫೈನಲ್ ಆಗಿದೆ. ಆದ್ರೆ ಸೋಮವಾರ GPR ಅನ್ನ ತಂದು ಆ ಮೂಲಕ ಒಂದು ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಬಹುದು ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ 13ನೇ ಪಾಯಿಂಟ್. ಇನ್ನು ಮತ್ತೊಂದು ಕಡೆ ಶ್ರೀಪಾದ್ ಪ್ರಮುಖವಾದಂತಹ ಅಂಶ ಅಂತಂದ್ರೆ ಈಗ ಮ್ಯಾನ್ಯುಯಲ್ ಆಗಿ ಉತ್ಖನನ ಕಾರ್ಯ ನಡೀತಾ ಇದೆ. ಕೇವಲ 5 ಅಡಿಯಷ್ಟು ಮಾತ್ರ ಅಗೆಯಬಹುದಾದಂತಹ ಒಂದು ಸಿಬ್ಬಂದಿಗಳ ಕೈನಲ್ಲಿ ಸಾಧ್ಯತೆಗಳಿದೆ. JCB ಅನ್ನ ಬಳಸಿ ಕೂಡ ಒಂದು 5 ಅಡಿಗಳಷ್ಟು ಆಳವನ್ನ ಅಗೆಯಬಹುದು. ಅದಕ್ಕಿಂತ ಜಾಸ್ತಿ ಅಗೆಯಲೇಬೇಕು ಅಂದಾಗ ಅಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಬಳಕೆ ಮಾಡಿಕೊಳ್ಳಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಸ್ಐಟಿ ತನಿಖಾ ತಂಡ ಕೂಡ ಈಗ ಮುಂದಾಗ್ತಾ ಇದೆ. ಪ್ರಮುಖವಾಗಿ ಇವತ್ತು ಎಲ್ಲಿ ನೋಡಿ, ಈಗ ಬಲಬದಿಗೆ ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಶ್ರೀಪಾದ್ ಇಟ್ಸ್ ಕನ್ಫರ್ಮ್ ಧರ್ಮಸ್ಥಳದ ಕಡೆ ಹೋಗ್ತಿದ್ದಾರೆ. ಧರ್ಮಸ್ಥಳದಲ್ಲಿ ಮತ್ತೊಂದು ಹೊಸ ಜಾಗವನ್ನ ಇವತ್ತು ತನಿಖಾ ತಂಡಕ್ಕೆ ಆ ಮುಸುಕುದಾರಿ ವ್ಯಕ್ತಿ ತೋರಿಸ್ತಾನ, ಕಾದು ನೋಡಬೇಕಿದೆ. ಪ್ರಮುಖವಾಗಿ ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ ಎಷ್ಟು ವಾಹನಗಳು ಹೋಗ್ತಾ ಇದೆ ಅಂತ ಹೇಳಿ. ನೋಡಿ, ಕರ್ನಾಟಕ ಸರ್ಕಾರಕ್ಕೆ ಸೇರಿದಂತಹ ಸ್ಥಳೀಯ ಪಂಚಾಯತ್ ಸೇರಿದಂತಹ ವಾಹನಗಳು